ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಬಳೆಶಾಸ್ತ್ರದ ಮೇಕೋವರ್. ನಿಮಗೆಲ್ರಿಗೂ ಹೇಳಿರೋ ಹಾಗೆ ಇದು ಬಳೆಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ರೆಡಿ ಎಲ್ಲ ಆಗಿ ಈಗ ಹೊರಡ್ತಿದ್ದೀವಿ. ನಾನು ಭಾಸ್ಕರ್ ಮತ್ತು ಲಕ್ಷ್ಯ, ಕೀರ್ತನ, ಲೋಚನ್ ಎಲ್ಲ ಹೊರಟಿ ಬಂದ್ವಿ. ನಾವು ಮದುವೆ ಮನೆಗೆ ಬಂದಿದ್ದೀವಿ. ಇದು ನಮ್ಮ ಚಿಕ್ಕ ಮಾಮ ಮನೆ, ನಮ್ಮ ಜಾನಿ ಮಾಮ ಮನೆ. ಇದು ಬಂದಿದ್ದ ಕೂಡಲೇ ದೇವರು ಮನೆಯನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಈ ಸುಂದರಿಯರು ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ, ನೋಡ್ತಿದ್ದೀರಲ್ಲ. ನಮ್ಮಮ್ಮ ಆಲ್ರೆಡಿ ಬಳೆ ಹಾಕ್ಸ್ಕೊಂಡು ಬಿಟ್ಟಿದ್ದಾರೆ. ನಾನು ಬರೋ ಅಷ್ಟರಲ್ಲಿ ಈಗ ನಮ್ಮ ಅತ್ತೆ ಹಾಕ್ಸ್ಕೊತಿದ್ರು, ನಮ್ಮ ಮಂಜು ಅತ್ತೆ. ಸೊ ಇವರು ರಾವ್ಕಾಲ ಶುರು ಆಗೋಕ್ಕೂ ಮುಂಚೆ ಒಂದು 5 ಜನ ಆದರೂ ಇರೋರು ಹಾಕ್ಸ್ಕೊಳ್ಳೋಣ ಅಂತ ಬೇಗ ಬೇಗ ಹಾಕ್ಸ್ಕೊತಿದ್ದಾರೆ. ಅಷ್ಟರಲ್ಲಿ ಅಶ್ವಿನಿ ಅಕ್ಕ, ಸವಿತಾ ಎಲ್ಲ ಬಂದರು. ನಮ್ಮ ಅತ್ತೆ ರಾಜಲಕ್ಷ್ಮಿ ಅತ್ತೆ ಸಹ ಹಾಕ್ಸ್ಕೊಂಡು ಬಿಟ್ಟಿದ್ದಾರೆ ನಾನು ಬರೋ ಹೊತ್ತಿಗೆ. ಮತ್ತು ನಾನು ಹಾಕ್ಸ್ಕೊಂಡೆ. ಸ್ಮೈಲ್ ಬಾಂಬ ಸವ್ಯ ನೋಡ ಸರ್. ಬಾರೆ ಪಪ್ಪು ಬಾರೆ ಬುಜ್ಜಿ ಇಲ್ಲಿ ನೋಡು, ಬಾಯಿ ಬೀದೋತೆ ಚೆನ್ನಾಗಿ ಯಾಕ ಮಕ್ಕೋ ಇವಾಗ. ಲಕ್ಷ್ಯ ಹೊಟ್ಟೆ ಹಸಿತಿತ್ತು. ಒಬ್ಬಟ್ಟು ಊಟ ಮಾಡಿಸಿದ್ರು, ಊಟ ಮಾಡ್ಕೊಂಡು ಹೋಗಕ್ಕೆ ಬಂದ್ವಿ. ಅಷ್ಟರಲ್ಲಿ ಎಲ್ಲ ಬಂದರು. ಎಲ್ಲರೂ ಬಳೆ ಎಲ್ಲ ಹಾಕ್ಸ್ಕೊಂಡಿದ್ದು ಇನ್ನೇನು ಮುಗೀತಿದೆ. ಅರ್ಶಿನ ಶಾಸ್ತ್ರ ಎಲ್ಲ ಚೌಟ್ರಿನಲ್ಲೇ ನಡೆಯುತ್ತೆ. 3 ಅರ್ಶಿನ ಮಾಡ್ತೀವಿ. ಸೊ ಈಗ ಅರ್ಶಿನ ಅದಕ್ಕೆ ಕುಟ್ಕೊಳ್ತಾ ಇದ್ದೀವಿ. ಈಗ ಶಾಸ್ತ್ರ ಇದು, ಅರ್ಶಿನ ಕುಟ್ಟೋ ಶಾಸ್ತ್ರ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇವಾಗ ಸೋದರತ್ತೇರಲ್ಲ ಏನಿದು, ಒಂದಕ್ಕಿ ಒಂದೆಲ್ಲು ಕುಟ್ಟೋದಕ್ಕೆ ಇವರೆಲ್ಲ ಸೆರಗಲ್ಲಿ ಕಟ್ಕೊಂಡಿದ್ದಾರೆ. ಯಾರು ಬರಲ್ಲ, ಸುಮ್ನೆ ನಾನು ಏನಂದ್ರೆ ಏನಾಯ್ತು ಅದೇಳು. ನಾನು ಅದೇನೋ ರಾಜಕುಮಾರ
ಅದು ಸೋಪನ್ ಅದು ಇದಕ್ಕ ನಾವು ಆಡ್ರಿ ಅದನ್ನೇ ಚೆನ್ನಾಗೈತೆ. ನಮರಂಗನಾಥನಿಗೆ ಜಯ ಮಂಗಳಾರತಿ ಎತ್ತಿ ಬೆಳಗಿರಿ ರಾಣಿ ರುಕ್ಮಿಣಿಗೆ ಸುರಮುನಿ ಗಣನಾಥ ರಾಧಾ ರುಕ್ಮಿಣಿ ಹರಹರಗೆ ಅಣ್ಣಾರಿಯರೆಲ್ಲ ಹಾರತಿ ಬೆಳಗಿರಿ ರಾಧಾ ರುಕ್ಮಿಣಿಗೆ ಜಯ ಮಂಗಳಾರತಿ ನಮರಂಗನಾಥನಿಗೆ ಜಯ ಮಂಗಳಾರತಿ ಎತ್ತಿ ಬೆಳಗ್ಗೆ ರಾಧಾ ರುಕ್ಮಿಣಿಗೆ. ಆಮೇಲೆ ಅಷ್ಟೇ ಹೇಳಮ್ಮ ಮಾ ಬಳಿ ಹುಷಾರಮ್ಮ. ಕೈಗಳಿಗೆ ಶೃಂಗಾರವೇ ನೀ ಕಲ್ಲೆಂದರೆ ಲಿಂಗದಮ್ಮ ಹಸಿರು ಗಾಜಿನ ಇದು ಇನ್ನೊಂದ್ಸಲ ಕುರ್ಸಿಗೆ ಇದು ಕೇರಳಿ ಅಶ್ವಿನಿ ನೋಡು ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಕೂಸಿಗೆ ದೃಷ್ಟಿ ಇರುತ್ತಾನೆ ಮದುವೆಯ ವಯಸ್ಸಿಗೆ ಒಡವೆ ಇರುತ್ತಾನೆ ಕಾಮನ ನಿಲ್ಲಿದು ಇದರ ಸಾಟಿ ನಿಲ್ಲದು ಋಷಿಗಳ ಸಂಯಮ ಇದರ ಮುಂದೆ ನಿಲ್ಲದು ಶ್ರೀಗುಣದ ಸೌಭಾಗ್ಯವೇ ನಿನ್ನ ರೂಪವು ನಾನಗೆ ಶೃಂಗಾರವೇ ನೀ ಗಲ್ಲೆಂದರೆ ಸಂಗೀತವೇ ನಿನ್ನದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ. ಅದಕ್ಕೆ ನಾನು ಅವಾಗೇನೆ ಹೇಳಿದೆ. ಓಕೆ ಇವಾಗ ನೆಕ್ಸ್ಟ್ ಕುತ್ಕೊಂಡು ಬಿಟ್ಬಿಡಿ. ಪಾಪ ಬಾಮ್ಮ ಲತಾ ಸಿಂಧು ಹೇಳ್ಕ ಅಕ್ಕ ಮತ್ತೆ ಹೇಳು. ಒಂದಕ್ಕೆ ಒಂದು ನೆಲ್ಲಿರ್ಬೇಕಮ್ಮ ಕರೆಕ್ಟಾಗಿ. ಒನಕ್ಕೆ ಒಬ್ಬವ ಹಿಡ್ದಿದ್ದಾರೆ ಇವಾಗ. ಒಂದ್ಕೆ ಹಿಂಗ ಮಾಡೋದು ಹಿಂಗೆ ಕರೆಕ್ಟ್ ಒಂದ್ಕೆ ಮೇಲ್ಕೊಬ್ಬರ್ಬೇಕು. ಸೂಪರ್. ಬೇಗ ಬೇಗ ಮದ್ವೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಷ್ಟೇ. ಇಲ್ಲಿಗೆ ಅರ್ಶಿನ ಕೊಟ್ಟೋ ಶಾಸ್ತ್ರ ಎಲ್ಲ ಮುಗೀತಿದೆ. ಮತ್ತು ಇದೆಲ್ಲ ಆದಮೇಲೆ ನಾವು ರೀಲ್ಸ್ ಮಾಡಿದ್ವಿ. ಅದೆಷ್ಟು ಫೇಮಸ್ ಆಗಿತ್ತು ಅಂದರೆ ಇವ್ರನ್ನ ಎಲ್ರೂ ಗೋಲ್ ಸುರೇಶ್ ಅಂತ ತುಂಬಾ ಫೇಮಸ್ ಮಾಡಿದ್ದಾರೆ ನಮ್ಮ ರೀಲ್ಸಲ್ಲಿ. ಸೊ ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೈಯೆಸ್ಟ್ ವ್ಯೂ ಹೋಗಿರೋ ರೀಲ್ ಅಂದರೆ ಇದಾಗಿದೆ. ನೆಕ್ಸ್ಟ್ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬಳೆ ಹಾಕೋದಕ್ಕೆ ಬಂದಿದ್ರಲ್ಲ ಆ ಆಂಟಿಯವರು, ಸೊ ಇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಟ್ವಿ. ಸಾಯಂಕಾಲ ದೊಡ್ಡವ್ರಿಗೆ ಬಟ್ಟೆ ಇಡೋ ಶಾಸ್ತ್ರ ಮಾಡಿದ್ವಿ. ಸೊ ಅದಕ್ಕೆ ಎಲ್ಲರೂ ಕೂತಿದ್ವಿ. ಸುಮಾ ಆಂಟಿ ಮಧುರಲ್ಲ ಈವ್ನಿಂಗ್ ಬಂದರು. ಈಗ ದೊಡ್ಡವ್ರಿಗೆ ಬಟ್ಟೆ ಎಲ್ಲ ಇಟ್ಟು ಹುಡುಗಗೆ ಹುಡುಗಿಗೆ ಬಟ್ಟೆ ಏನೇನು ಇಸ್ಕೊಟ್ಟಿರ್ತೀವಿ ಅದನ್ನು ಬಿಂದಿಗೆ ಮೇಲೆ ಇಟ್ಟು ಒಡವೆ ಇರ್ಬೋದು ಮತ್ತು ಕಾಲುಂಗ್ರ ಇದೆಲ್ಲನೂ ದೊಡ್ಡವ್ರಿಗೆ ಬಟ್ಟೆ ಇಡ್ತೀವಲ್ಲ ಅದ್ರ ಜೊತೆ ಬೇಡ ನೀನು ಪೂಜೆ ಮಾಡೋದಾಗಿರುತ್ತೆ, ಅವ್ರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ. ಚಿಕ್ಕಕ್ಕ ರಂಡಕ್ಕ ಲೇಕೋ ಮಾಮೆ ಒಳ್ಳೇದು ಮಾಡಲಿ. ಅಜ್ಜಿ ತಾತನು ಎಲ್ಲಾರು ಇಲ್ಲ ಹಂಗೆ ಹಿಂಗೆ ಟರ್ನ್ ಆಗೋ ಚೂರು ಮೆಲ್ಲಿಗೆ ಹಾಕು.
ಅವು ಧೂಪದ ಮೇಲೆ ಹಾಕುವ ಬೆಂಕಿ ಮೇಲೆ ಅಷ್ಟೇ ಬಿಡ ಆಯಿತು. ಬಂತು ಈಗ ಅಲ್ಲಿ ನೋಡ ಅಶ್ವಿನಿ ಕರೆಕ್ಟಾ? ಮತ್ತು ಎಲ್ಲರೂ ಕೊನೆಯಲ್ಲಿ ನಮ್ಮ ಹುಡುಗ ಜೊತೆ ಮದುಮಗನ ಜೊತೆ ರೀಲ್ಸ್ ಮಾಡಿದ್ವಿ. ಇದು ನಾನು ಸ್ವಲ್ಪ ಹೊತ್ತು ಹಾಕಿ ಡಿಲೀಟ್ ಮಾಡಿದೆ, ಯಾಕಂದರೆ ಕ್ಲಾರಿಟಿ ಅಷ್ಟಾಗಿ ಚೆನ್ನಾಗಿ ಬಂದಿದ್ದಿಲ್ಲ. ಮತ್ತು ಎಂಗೇಜ್ಮೆಂಟ್ ಟೈಮಲ್ಲಿ ಸೇಮ್ ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೆ ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮ್ಲಿ ಕಸಿನ್ಸ್ ಜೊತೆ ರೀಲ್ಸ್ ಮಾಡ್ತಾ, ಮತ್ತು ಪ್ರೆಷಿಯಸ್ ಟೈಮ್ನ ಹ್ಯಾಪಿ ಮೂಮೆಂಟ್ಸ್ನ ಈ ರೀತಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಎಲ್ಲನೂ ಲೈಫ್ ಟೈಮ್ ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಎಂಡ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬರ್ಸ್ಗಿಂತ ಅನ್ಸಬ್ಸ್ಕ್ರೈಬರ್ಸು ನನ್ನ ವ್ಲಾಗ್ನ ಸುಮಾರಷ್ಟು ಜನ ನೋಡ್ತಿದ್ದೀರಾ. ದಯವಿಟ್ಟು ನಿಮ್ಮ ಒಂದು ಪ್ರೆಷಿಯಸ್ ಸಬ್ಸ್ಕ್ರಿಪ್ಷನ್ ನನಗೆ ಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೋತ್ಸಾಹದಿಂದ ನನಗೆ ಇನ್ನಷ್ಟು ಖುಷಿಯಾಗಿ ಇನ್ನೂ ಒಳ್ಳೆ ವ್ಲಾಗ್ಸ್ ನಿಮ್ಮ ಮುಂದೆ ತರ್ಬೋದು. ಸೊ ಡೂ ಸಪೋರ್ಟ್ ಮೀ.